ಲೊಕೇಶನ್ನಲ್ಲಿ ವೇದಿಕಾ ತುಮಕೂರಿನಲ್ಲಿದ್ದೀವಿ. ನಮ್ಮ ಸಂಸ್ಥೆ 10 ವರ್ಷಗಳನ್ನು ದಾಟಿ ಇನ್ನೇನು ಇನ್ನು 2 ತಿಂಗಳಲ್ಲಿ 2 ವರ್ಷ 11 ವರ್ಷಗಳನ್ನು ಪೂರ್ಣಗೊಳಿಸೋದ್ರಲ್ಲಿದೆ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಈಗಾಗಲೇ ನಮ್ಮದು ವೃದ್ಧಾಶ್ರಮ ಕಡಬಗೆರೆನಲ್ಲಿದೆ ಬೆಂಗಳೂರು. ಹಾಗೆ ಬಸವೇಶ್ವರ ನಗರದಲ್ಲಿ ನಾವು ಈ ವರ್ಷ 30 ಹೆಣ್ಣು ಮಕ್ಕಳಿಗೆ ನಾವು ಅಲ್ಲಿ ಉಚಿತವಾಗಿ ವಸತಿ, ಊಟ, ವಿದ್ಯಾಭ್ಯಾಸದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗೆ ನಮ್ಮ ಗಂಡು ಮಕ್ಕಳ ಆಶ್ರಮವನ್ನು ತುಮಕೂರಿನ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ವುಮೆನ್ಸ್ BC ಹಾಸ್ಟೆಲ್ ಎದುರುಗಡೆ ಇರುವ ಒಂದು ಕಟ್ಟಡದಲ್ಲಿ ನಾವು ಪ್ರಾರಂಭ ಮಾಡೋರಿದ್ದೀವಿ. ಈಗಾಗಲೇ ಕಟ್ಟಡದ ಬಣ್ಣ ಬಳಿಯುವ ಕೆಲಸ ಫಿನಿಶ್ ಆಗಿದೆ ಇವತ್ತಿಗೆ. ಹಾಗೆ ನಾಡಿದ್ರಿಂದ ಮಕ್ಕಳು 1ನೇ ತಾರೀಕಿಂದ ಶಾಲೆಗೆ ಹೋಗಲಿಕ್ಕೆ ಇಲ್ಲೇ ನಮ್ಮ ಎದುರುಗಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ, ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಇರೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಹಾಗೆ ನಮ್ಮ ಈ ಒಂದು ಕಟ್ಟಡದಲ್ಲಿ 25 ಗಂಡು ಮಕ್ಕಳನ್ನ ನಾವು ಅಕಾಮಡೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡಿ, ಇದು ನಮ್ಮ ಹಿರಿಯ ಗಂಡು ಮಕ್ಕಳ ಮನೆ. ಇದು ಹಾಲ್ ಇದೆ. ಇದೊಂದು 3 ಬೆಡ್ರೂಮ್ಗಳ ಡೂಪ್ಲೆಕ್ಸ್ ಮನೆ ಆಗಿರುತ್ತೆ. ಇದೊಂದು ರೂಮು. ಹಾಗೆ ನೀವು ಬರ್ತಾ ಈ ಕೆಳಗಡೆ ಒಂದು ಕಿಚನ್ ಇದೆ. ಕಿಚನ್ ಅಷ್ಟೇ ತುಂಬಾ ದೊಡ್ಡದಾಗಿದೆ, ವ್ಯವಸ್ಥಿತವಾಗಿದೆ. ಮಕ್ಕಳಿಗೆ ಹೇಗೆ ಇರಬೇಕು ಹಾಗೇನೆ ವ್ಯವಸ್ಥಿತವಾಗಿದೆ. ಇನ್ನೊಂದು ಮಿನಿ ಸ್ಟೋರ್ ರೂಮ್ ಅಂತ ನಾವು ಇದನ್ನ ಸ್ಟೋರ್ ರೂಮ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ, ಒಂದು ಡೋರ್ ಹಾಕ್ಬಿಟ್ಟು. ಹಾಗೆ ಮುಂದುವರಿತಾ ಹೋದ್ರೆ ನಿಮಗೆ ಅಡಿಗೆ ಮನೆ ನೋಡಿ, ವಿಶಾಲವಾಗಿದೆ ಅಡಿಗೆ ಮನೆ. 1ನೇ ತಾರೀಕಿಂದ ಇಲ್ಲಿ ಅಡಿಗೆ ಪ್ರಾರಂಭ ಆಗುತ್ತೆ. ನಾಳೆ ನಾವು ಕಡಬಗೆರೆಯಿಂದ ಮಂಚಗಳು, ಹಾಸಿಗೆಗಳು, ಮಕ್ಕಳಿಗೆ ಬೇಕಾದ ಪರಿಕರಗಳನ್ನೆಲ್ಲ ತಗೊಂಡು ಬರ್ತಾ ಇದ್ದೀವಿ. ನಾನು ಈಗಾಗಲೇ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟರ್ ಮಾಡಿದ್ದೀನಿ. ನಮಗಿನ್ನೂ ಅಗತ್ಯ ವಸ್ತುಗಳನ್ನೆಲ್ಲ ಪಟ್ಟಿ ನಾನು ಪೋಸ್ಟ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಏನು ಸಾಧ್ಯ ಆಗುತ್ತೆ ಅದನ್ನ ಸಹಾಯ ಮಾಡಬಹುದು. ಇದೊಂದು ಇಲ್ಲಿ ವಿಶಾಲವಾದ ಬಚ್ಚಲು ಮನೆ ಇದೆ. ಇದಾದ ನಂತರ ಇಲ್ಲಿ ಒಂದು ಬಚ್ಚಲು ಮನೆ ಇದೆ. ಇಲ್ಲಿ ಸೋಲಾರ್ ವ್ಯವಸ್ಥೆ ಕೂಡ ಇದೆ. ಸೋಲಾರ್ ನೀರು ಮಕ್ಕಳಿಗೆ ವ್ಯವಸ್ಥೆ ಇದೆ. ಈ ಬಿಲ್ಡಿಂಗ್ ಅಲ್ಲಿ ಹಾಗೆ ಬೋರು ಕೂಡ ಇದೆ. ನಮಗೆ ನೀರಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ, ಮತ್ತೆ ಬಾತ್ರೂಮ್ಗಳಿಗೂ ಕೂಡ ಸಮಸ್ಯೆ ಆಗೋದಿಲ್ಲ. ಹಾಗೆ ಮುಂದುವರಿತಾ ಹೋದ್ರೆ ಮೇಲ್ಗಡೆ 2 ರೂಮ್ಗಳಿದೆ. ಎರಡು ಬೆಡ್ರೂಮ್ಗಳಿದೆ ಇಲ್ಲಿ. ಇದು ಒಂದು ಚಿಕ್ಕದ ರೂಮು. ಇಲ್ಲಿ ಬಟ್ಟೆ ಎಲ್ಲ ಇಟ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. ಮತ್ತೆ ರಾತ್ರಿ ಹೊತ್ತು ಮಕ್ಕಳು ಕೆಳಗಡೆ ಇಳಿದು ಹೋಗದೆ ಇರೋ ಹಾಗೆ ವ್ಯವಸ್ಥಿತವಾಗಿ ಒಂದು ಟಾಯ್ಲೆಟ್ ಕೂಡ ಇಲ್ಲಿ, ಇಂಡಿಯನ್ ಟಾಯ್ಲೆಟ್ ಇದೆ, ಚಿಕ್ಕ ಮಕ್ಕಳಿಗೆ ಅನುಕೂಲ ಆಗುವ ಹಾಗೆ. ಹಾಗೆ ಬಂದಿರ್ತಾ ಇಲ್ಲೊಂದು ರೂಮ್ ಇದೆ. ಇದೊಂದು ದೊಡ್ಡ ರೂಮು. ಇಲ್ಲಿ ನಾವು 10 ಮಕ್ಕಳಿಗೆ ಅಕಾಮಡೇಷನ್ ಅನ್ನು ಮಾಡಬಹುದು. ತುಂಬಾ ಬೃಹದಾಕಾರವಾಗಿರುವಂತಹ ವಾರ್ಡ್ರೋಬ್ಸ್ ಕೂಡ ಇದೆ. ಎಲ್ಲ ಮಕ್ಕಳಿಗೂ ಬಟ್ಟೆಗಳನ್ನ ಇಟ್ಕೊಳ್ಳೋಕೆ ತುಂಬಾ ವ್ಯವಸ್ಥಿತವಾಗಿದೆ. ಹಾಗೆ ಮುಂದುವರಿತಾ ಇಲ್ಲಿ ಒಂದು ತುಂಬಾ ಚೆನ್ನಾಗಿರುವಂತ ಒಂದು ಪೋರ್ಟಿಕ ಇದೆ. ನಾವು ಎಲ್ಲಿ ಹೋದ್ರೂ ಕೂಡ ನೋಡ್ತಾ ಇದ್ವಿ. ಈ ಒಂದು ಪೋರ್ಟಿಕವನ್ನು ಹಸಿರೀಕರಣ ಮಾಡಬೇಕು ಅನ್ಕೊಂಡಿದೀವಿ. ವಿಶಾಲವಾಗಿರುವಂತಹ ಪೋರ್ಟಿಕ, ಗಾಳಿ ಬೆಳಕು, ಹಾಗೆ ನಾವು ಎಲ್ಲ ಸಮಾರಂಭಗಳನ್ನ ಮಾಡಲಿಕ್ಕೆ ವ್ಯವಸ್ಥಿತವಾಗಿದೆ. ಇಲ್ಲಿ ಅಚ್ಚುಕಟ್ಟಾದ ಜಾಗ. ಹಾಗೆ ಸುತ್ತ ಮಕ್ಕಳು ಏನೇ ತೊಂದರೆ ಮಾಡ್ಕೋಬಾರ್ದು ಅಂತ ಫುಲ್ ಗ್ರಿಲ್ ವರ್ಕ್ ಆಗಿದೆ. ಇಲ್ಲಿ ಯಾವುದೇ ಸಭೆ ಸಮಾರಂಭಗಳನ್ನ ನಾವು ಮಾಡ್ಕೊಳ್ಬಹುದು. ಇದು ನಮ್ಮ ಬಿಲ್ಡಿಂಗು. ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಏನಂತ ಹೇಳಿದ್ರೆ ನಾವೀಗ ತುಮಕೂರಿಗೆ ಏನಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಇದು ನಮ್ಮ ಊರು. ಇಲ್ಲಿ ನನಗೆ 5 ವರ್ಷದ ವಿದ್ಯಾದಾನ ಸಿಕ್ಕಿದೆ. ಈ ಭೂಮಿಗೆ ಒಂಚೂರು ಏನೋ, ನಾನು ಈ ನೆಲಕ್ಕೇನೋ ಒಂಚೂರು ಮಾಡಬೇಕು ಅನ್ನೋದು ಮನಸ್ಸಲ್ಲಿದೆ. ನಿಮ್ಮೆಲ್ಲರ ಸಹಕಾರ ಹೀಗೆ ಮುಂದುವರಿತಾ ಇರಲಿ. ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನಮಸ್ತೆ.